Hi guys, welcome back to my channel. ಸೊ ಏನಿದು ಎಲ್ಲೋ ಇದ್ದೀನಿ ಅಂತ ನೋಡ್ತಿದ್ದೀರಾ, ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ನಾನಿಂದ ನೋಡ್ಬೋದು ಟ್ರ್ಯಾಕ್ಸ್ ಎಲ್ಲ ಇದೆ. ಟೈಮಿಗೆ ಎಷ್ಟು ಗೊತ್ತಾ, 1:45 ಆಗಿದೆ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಅವ್ರು ನೋಡಿದ್ರೆ ಫುಲ್ ನಿದ್ದೆಲಿದ್ದಾರೆ. ಸೊ ರೈಲ್ವೆ ಸ್ಟೇಷನಲ್ಲಿ ಇಷ್ಟೊತ್ತಲ್ಲಿ ಏನು ಮಾಡ್ತಿದ್ದೀವಿ ಅಂತ ನೋಡ್ತಿದ್ದೀರಾ. ನಾವೀಗ ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ಟ್ರೈನು 1:15 ಇದ್ದಿದ್ದು 1 ಅವರ್ ಲೇಟ್ ಆಗಿದೆ. ಈಗ 2:15 ಬರ್ತಿದೆ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ. ಸೊ ಲಾಸ್ಟ್ ಇದರಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ದೀವಿ. ಎಲ್ಲ ಬ್ಲಾಗ್ ನೋಡಿರ್ತೀರ ಈ ಬ್ಲಾಗ್ ಬರೋ ಅಷ್ಟೊತ್ತಿಗೆ. ಸೊ ಧರ್ಮಸ್ಥಳಕ್ಕೂ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ. ಸೊ ನಾವಿಬ್ಬರೇ ಹೋಗ್ತಿರೋದು. ಇಲ್ಲಿಂದ ಇದೊಂದೇ ಟ್ರೈನ್ ಇರೋದು, ಮಿಡ್-ನೈಟ್ ಟ್ರೈನ್ ಇರೋದು. ಅಲ್ಲಿ 7:30 ರೀಚ್ ಆಗೋದು. ಸೊ ಈಗ ಒಂದು 1 ಅವರ್ ಲೇಟ್ ಅಂದರೆ ನೋಡ್ಬೇಕು ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ನೋಡಿ, ಮಿಡ್-ನೈಟ್ ಟ್ರೈನ್ ಹೋಗೋರು, ಮಾರ್ನಿಂಗ್ ಟ್ರೈನ್ ಹೋಗೋರೆಲ್ಲ ಇಲ್ಲೇ ಸ್ಟೇಷನಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮ ಬೋಗಿ ಬಂತು, ಈಗ ಹತ್ಕೊಂಡು ಹೋಗ್ಬೇಕು ಗೈಸ್. ನಮ್ಮದು ಮಿಡಲ್ ಮತ್ತು ಮೇಲ್ಗಡೆ ಇದೆ. ನಾವು UB ಅಂತ ಇರೋದನ್ನ LB ಅನ್ಕೊಂಬಿಟ್ಟು ಯಾವುದು ನಮ್ಮದು ಮಧ್ಯದಲ್ಲಿ ಇಲ್ಲಿ ನೋಡಿದ್ರೆ 13 ಮಿಡಲ್ ಅಂತ ಇದೆ. ನಮ್ದು ನೋಡಿದ್ರೆ ನಾವು ಲೋವರ್ ಅಂದ್ಕೊಂಬಿಟ್ಟಿದ್ವಿ. ಇವಾಗ ಮಿಡಲ್ ಮತ್ತು ಮೇಲಿದೆ ನಮಗೆ ಸೀಟ್. ಮಾರ್ನಿಂಗ್ ಆಗಿದೆ. ಸೊ ಟ್ರೈನ್ ಇಲ್ಲೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ಬಟ್ ಬೆಳಕಾಗಿದೆ. ಸೊ ನೋಡೋಣ ಬನ್ನಿ ಎಲ್ಲಿ ನಿಲ್ಲಿಸಿದ್ದಾರೆ ಅಂತ. ಇಲ್ಲಿ ಯಾವುದೂ ಸ್ಟೇಷನ್ ಏನಿಲ್ಲ. ಸೊ ಬಟ್ ಟ್ರೈನ್ ನಿಲ್ಲಿಸಿದ್ದಾರೆ. ಇಲ್ಲಿ ಸ್ಟೇಷನಲ್ಲಿ ಇದ್ಮೇಲೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಏನ್ರ ಹೋಗೋದು? ನಮ್ಮ KSRTC ಶಕ್ತಿ ಯೋಜನೆ. ನನಗೆ ವಾಮಿಟ್ ಆಗುತ್ತೆ ಅಂತ ಭಯ. ವಾಮಿಟ್ ಆದರೆ ಏನಿಲ್ಲ, ಕವರ್ ತಿಂದಿದ್ದೀವಿ. ನೀವು ಊಟನೇ ಮಾಡಿದ್ರು, ವಾಮಿಟ್ ಮಾಡಿ. ಆದರೂ ಅದು ಒಂಥರ ಹೊಟ್ಟೆ ತೊಳಿಸುತ್ತೆ ಒಳಗಡೆ. ಅದು ಘಾಟ್ ತಕ್ಷಣ ನೋಡೋಣ. ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಹೋಗಿಲ್ಲ ಹೋಗ್ಬೇಕು. ಆದರೆ ಈ ಥರ ಘಾಟ್ ಸೆಕ್ಷನಲ್ಲಿ ಹೋಗೋಕ್ಕಾಗಲ್ಲ. ನಾವು ಟ್ರೈನ್ ಇಲ್ದ ಹಾಗೆ ಮುಂದೆ ಬಂದರೆ ಲೆಫ್ಟಲ್ಲೇ ಟೆಂಪ್ರರಿ ಎಕ್ಸಿಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಆಚೆ ಹೋಗಬೇಕು. ಇಲ್ಲೆಲ್ಲ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನೂ. ಇದು ಟೆಂಪ್ರರಿ ಎಕ್ಸಿಟ್ ಅಂತೆ. ಸೊ ಇಲ್ಲಿ ಎಕ್ಸಿಟ್ ಆಗ್ತಿದ್ದಂಗೆ ಇಲ್ಲಿ ಆಟೋ TT ಕಾರು ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಕುಕ್ಕೆವರೆಗೂ ಡ್ರಾಪ್ ಮಾಡ್ತಾರೆ, ಕುಕ್ಕೆ ಟೆಂಪಲ್ವರೆಗೂ. ಸೊ ನಾವೀಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡಲ್ಲಿದೆ, ನೋಡೋಣ ಗೈಸ್. ಈಗ ಸ್ಟೇಷನ್ನಿಂದ ಆಚೆ ಬಂದಿದ್ದೀವಿ. ನಾವು ಫಸ್ಟ್ ಟೈಮ್ ಬಂದಿರೋದು ಟ್ರೈನಲ್ಲಿ, ಇವರು ಫಸ್ಟ್ ಟೈಮು. ಸೊ ಬಸ್ ಸ್ಟ್ಯಾಂಡ್ ಹುಡ್ಕೊಂಡು ಹೋಗಿ ಈಗ ಹೋಗಬೇಕು ಬಸ್ ಸ್ಟ್ಯಾಂಡಿಗೆ ಹೋಗಿ ಆಮೇಲೆ ಸಿಗ್ತೀವಿ ಗೈಸ್. ಅದು ಯಾವುದಾದ್ರೂ ಬ್ಲಾಗ್ ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ನೋಡಿದ್ರೆ ಇಲ್ಲಿ ಅದು ಸ್ಟೇಷನ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ ಅಂತ ಹೇಳಿದರು ಬ್ಲಾಗಲ್ಲಿ. ಬಟ್ ಇಲ್ಲಿ ತುಂಬ ದೂರ ಇದೆ ಅನ್ಸುತ್ತೆ ನನ್ನ ಪ್ರಕಾರ. ನಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ನಾವು ಅಲ್ಲಿಂದನೇ ಆಟೋದಲ್ಲಿ ಹೋಗ್ಬೋದಾಗಿತ್ತು. ಬಸ್ ಸ್ಟ್ಯಾಂಡ್ ತುಂಬ ದೂರ ಇದೆ. ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್. ಸುಮ್ಮನೆ ಸ್ವಲ್ಪ ದೂರ ಇದೆ, ಎಲ್ಲ ಹೋಗ್ತಿದ್ದಾರೆ, ನಾವು ಯಾರು ಆಟೋದಾಗ ಹೋಗ್ತಾನೆ ಇಲ್ಲ. ಮಾರ್ನಿಂಗ್ ವಾಕ್ ಆಗಕ್ಕಂತ ನೋಡಿ ಗೈಸ್, ಇಲ್ಲಿಂದ ಎಲ್ಲ ನಡ್ಕೊಂಡು ಬರ್ತಾ ಇದ್ದಾರೆ ಗೈಸ್. ಇದೆ ಅನ್ಸುತ್ತೆ ಬಸ್ ಸ್ಟ್ಯಾಂಡು. ಎಲ್ಲ ನಿಂತಿದ್ದಾರೆ.
ಹಾಂ ಇದೆ, ಎಲ್ಲ ಕೂತಿದ್ದಾರೆ. ನಮ್ಮ ಬಸ್ ಬರುತ್ತೆ ಹೆಂಗೆ ಕೇಳೋಣ ಬನ್ನಿ. ಅಲ್ಲಿ ರೋಡ್ ಕಾಣಿಸ್ತಿದೆಯಲ್ಲ, ಅದೇ ರೋಡಲ್ಲಿ ನಾವು ಬಂದಿದ್ದು. ಸೊ ಅಲ್ಲಿರೋದು ಕುಕ್ಕಿಗೆ ಹೋಗೋ ರೂಟ್ ಬಸ್ ಸ್ಟ್ಯಾಂಡು. ಸೊ ಇಲ್ಲಿರೋದು ಧರ್ಮಸ್ಥಳಕ್ಕೆ ಹೋಗೋ ಬಸ್ ಸ್ಟ್ಯಾಂಡ್. ನಾವು ಲೆಫ್ಟಿಗೆ ಹೋಗಬೇಕು. ಸೊ ತುಂಬ ಜನ ಇದ್ದಾರೆ, ನೋಡೋಣ ನಮಗೆ ಬಸ್ ಸಿಗುತ್ತಾ ಅಥವಾ ಬಸ್ಸಲ್ಲಿ ಸೀಟ್ ಸಿಗುತ್ತಾ ಹೇಗೆ ಅಂತ. ಗೈಸ್, ಬೆಳಗ್ಗೆ 8:50ಗೆ ಸಿಕ್ಕಾಪಡೆ ಬಿಸಿಲು ಹೊಡಿತಾ ಇದೆ. ಫುಲ್ ಶೆಕೆ ಹರಿದು ಹೋಗ್ತಾ ಇದೆ. ಇನ್ನು ಬಸ್ ಬೇರೆ ಬಂದಿಲ್ಲ, 9 ಗಂಟೆ ಮೇಲೆ ಬಸ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಬಸ್ ಬರುತ್ತಾ ಇಲ್ವಾ ಅಂತ. ಇಲ್ಲಿ ಇವರು ಜೀಪ್ ಅವರೆಲ್ಲ ಬಸ್ ಬರಲ್ಲ ಇವತ್ತು, ಈ ರೋಟಿಗೆ ಬಸ್ ಇಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ನೋಡೋಣ ಬರುತ್ತೆ. ಜೀಪಲ್ಲಿ ಹೋಗೋಣ ಅಂತ ಹೇಳ್ತಿದ್ದೀನಿ, ಇವರು ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ತಿದ್ದಾರೆ. ಜೀಪಲ್ಲಾದರೆ 150 ಪರ್ ಪರ್ಸನ್, ಬಸ್ಸಲ್ಲಾದರೆ 60 ರೂಪಾಯಿ ಪರ್ ಪರ್ಸನ್. ಸೊ ಅದಕ್ಕೆ ಇವರು ಇಷ್ಟೊತ್ತು ಆ ಜೀಪ್ ಫುಲ್ ರಶ್ ಇತ್ತು ಸುಬ್ರಹ್ಮಣ್ಯಕ್ಕೆ, ಎಲ್ಲ ಇಳಿದು ಬಸ್ಸಲ್ಲಿ ಹೋಗ್ಬಿಟ್ರು. ಬಸ್ ಈಗ ತಾನೇ ಬಸ್ ಬಂತು, ಎಲ್ಲ ಇಳಿದು ಜೀಪೇ ಖಾಲಿ ಮಾಡಿಬಿಟ್ರು. ನೋಡೋಣ. ನನಗೇನಂದರೆ ವಾಮಿಟ್ ಆಗಿಬಿಡುತ್ತೆ ಬಸ್ಸಲ್ಲಿ, ಸೀಟ್ ಇರಲ್ಲ ಅನ್ನೋದೊಂದು ಟೆನ್ಷನ್. ಗೈಸ್ ಇಲ್ಲಿ ನೋಡಿ, ಸುಬ್ರಹ್ಮಣ್ಯಗೆ 12 ಕಿಲೋಮೀಟ್ರ್ ಅಂತ. ಹೀಗೆ ಹೋಗೋದು. ಸುಳ್ಯ 52, ಮಡಿಕೇರಿ 102. ಮಡಿಕೇರಿ 102 ಅಂತ ಕರ್ಕೊಂಡೋಗ್ತೀಯಾ? ಮಡಿಕೇರಿಗೆ ಹೋಗೋಣ. ಹೋಗೋಣ. ನಿಂಗೆ ಆಫೀಸು ಹೆಂಗೂ ರಜೆ ಇದೆ ಅಲ್ವಾ, ಸಂಡೇ. ಬಟ್ಟೆ ತಂದಿಲ್ವಲ್ಲ? ನಾನು ತಿಂಡಿ ತಿನ್ನಲ್ಲ, ಡೈರೆಕ್ಟಾಗಿ ಪ್ರಸಾದನೇ ತಿಂತೀನಿ ಅಂತ ಹೇಳ್ತಿದ್ದವರು ಈಗ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಇಡ್ಲಿ ತಿಂತಾ ಇದ್ದಾರೆ. ನನಗೆ ಇಡ್ಲಿ ನೋಡ್ಬಿಟ್ಟು ಯಾಕೋ ಬೇಡ ಅನಿಸ್ತು. ಸೊ ನಾನು ಟಿಫನ್ ಮಾಡಲಿಲ್ಲ. ಇದೆಂತ ಚಟ್ನಿವಾ? ಹುಳಿ ಚಟ್ನಿ, ನೀರು ಚಟ್ನಿ. ನಾವು ತಿಂಡಿ ತಿನ್ನುವಾಗಲೇ ಬಸ್ ಬಂದುಬಿಟ್ಟು ನೋಡಿ, ಎಲ್ಲರೂ ಬಸ್ಸಿಗೆ ಹೋಗ್ತಿದ್ದಾರೆ. ಈ ಜೀಪಿಗೂ ಕೂಡ ಫುಲ್ ಜೀಪ್ ಕೂತಿದ್ರು. ಸೊ ಅವರೆಲ್ಲ ಇಳಿದು ಬಂದು ಬಸ್ಸಿಗೆ ಹತ್ತಿತಾ ಇದ್ದಾರೆ. ಬಟ್ ಇಲ್ಲಿ ಅರ್ಧಂಬರ್ಧ ಟಿಫನ್ ಮಾಡಿದ್ದಾರೆ ಆ್ಯಂಡ್ ಪೇ ಕೂಡ ಮಾಡಿಲ್ಲ. ನಾವು ಪೇ ಮಾಡಿದರೆ ಹಾಗೆ ಹೋಗ್ಬಿಡ್ಬೋದಾಗಿತ್ತು. ಸೊ ನಾವೀಗ ಸದ್ಯಕ್ಕೆ ಈ ಬಸ್ಸಲ್ಲಿ ಹೋಗ್ತಾ ಇಲ್ಲ, ಬೇರೆ ಬಸ್ಸಿಗೆ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತೀವಿ. ನೋಡೋಣ ಗೈಸ್. ಎಷ್ಟೊತ್ತಾದರೂ ಬಸ್ ಬರಲಿಲ್ಲ ಅಂತ ಟೈಮ್ ಆಯಿತು ಅಂತ ಹೇಳಿ ಜೀಪಲ್ಲಿ ಹೋಗ್ತಾಯಿದ್ದೀವಿ. ಸೊ ಅಲ್ಲಿ ಏನು ಉಳಿದಿದ್ವಿ ಎಲ್ಲ ಜನ, ನಾವು ಅಷ್ಟು ಜನ ಜೀಪಲ್ಲಿ ಹೋಗ್ತಾಯಿದ್ದೀವಿ. ಸೊ ಫೈನಲಿ ಧರ್ಮಸ್ಥಳ ರೀಚ್ ಆದ್ವಿ. ಸೊ ಇಲ್ಲೇ ಬಸ್ ಸ್ಟಾಪ್ ಇದೆ. ಸೊ ಇದರ ಹಿಂದೆಗಡೆ ಬಸ್ ಸ್ಟಾಪ್ ಇದೆ ಆ್ಯಂಡ್ ಸ್ವಲ್ಪ ಈ ಆರ್ಚ್ ಒಳಗಡೆ ಬಂದರೆ ಇಲ್ಲಿ ಜೀಪ್ ಸ್ಟಾಪ್ ಇದೆ. ಸೊ ಅಲ್ಲಿ ನಿಲ್ಲಿಸಿದ್ದಾರೆ. ಆ ಆರ್ಚ್ ಏನಿದೆ ಅಲ್ಲ, ಅದ್ರ ಹಿಂದೆಗಡೆ ಬಸ್ ಸ್ಟಾಪ್ ಇರೋದು. ಸೊ ಇಲ್ಲೆಲ್ಲ ನಮ್ಮ ಲಗೇಜಸ್ ತೊಗೊಂಡು ಈಗ ನೆಕ್ಸ್ಟು ನಾವು ನಮ್ಮ ರೂಮ್ಗೆ ಹೋಗೋದು. ನಮ್ಮದು ಇವಾಗ ಎಲ್ಲಿರೋದು? ಹಾಂ, ಹಂಗೆ ಅಂದರೆ ಹಂಗೆ ಹೋಗ್ಬೇಕು. ಹಿಂಗೆ போய் அங்கே டர்ன் பண்ணிட்டு ಹಂಗೆ போகಲ್ಲ. ನಾವು 10:40 ಬಂದಿದ್ದೀವಿ. 8:15 ನಮ್ಮ ಲೆಕ್ಕದ ಪ್ರಕಾರ ಇಲ್ಲಿಗೆ ಬರಬೇಕಾಗಿದ್ದು. ನೋಡಿದ್ರೆ 10:40 ಬಂದಿದ್ದೀವಿ. ಟ್ರೈನ್ 1 ಅವರ್ ಲೇಟ್ ಆಯಿತು. 7:30 ಟ್ರೈನ್ ರೀಚ್ ಆಗಬೇಕಾಗಿದ್ದು ನಾವು ಸ್ಟೇಷನ್ಗೆ. 8:30ಗೆ ನಾವು ಬಂದಿದ್ದು. ನಾವು ಬಸ್ ಸ್ಟ್ಯಾಂಡಿಗೆ ಬರೋಷ್ಟೊತ್ತಿಗೆ 9 ಆಯಿತು. ಇಲ್ಲಿ ನೋಡಿ ಗೈಸ್, ಇಲ್ಲೇ ದೇವಸ್ಥಾನ ಇದೆ. ನಮ್ಮ ರೂಮ್ಗೆ ಈ ಕಡೆ ಹೋಗಬೇಕು. ಇಲ್ಲಿ ಕ್ಯೂ ಇದೆ, ಕ್ಯೂ ಫಾರ್ ದರ್ಶನ ಅಂತ ಹಾಕಿದ್ದಾರೆ. ನಮ್ಮ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋದು. ಇಲ್ಲಿ ತಿಂದ್ಬಿಟ್ಟಿದ್ದೀರಾ, ಅದಕ್ಕೆ ಫಾಸ್ಟಾಗಿ ನಡ್ಕೊಂಡು ಹೋಗ್ತೀವಿ. ಅವ್ರು ನೋಡಿ ಗೈಸ್ ಎಷ್ಟು ದೂರ ಹೋಗ್ತಿದ್ದಾರೆ. ಅಲ್ಲ, ಜೊತೆ ಬರ್ಬೇಕಾನೆ ಅಷ್ಟು ದೂರ ಅವರು. ನಾನು ಹಿಂದೆ ಯಾವಾಗಲೂ ಹಿಂಗೆ ಫಾಸ್ಟಾಗಿ ನಡ್ಕೊಂಡು ಹೋಗ್ಬಿಡ್ತಾರೆ. ಈ ರೋಡ್ ಬೇರೆ ಅಪ್ ಇದೆ. ನಾನೇನು ಹಂಗೆ ನಡೆಯಲ್ಲ. ಮೇ ಬಿ ಇಲ್ಲಿರೋದೆ ಅನ್ಸುತ್ತೆ, ಗಾಯತ್ರಿ ಲಾಡ್ಜ್. ಗೈಸ್ ಫೈನಲಿ ಗಾಯತ್ರಿಗೆ ಗೆಸ್ಟ್ ಹೌಸಿಗೆ ಬಂದ್ವಿ. ರೂಮ್ ಪ್ರೀ ಬುಕ್ ಮಾಡಿದ್ವಿ ನಾವು. ಸೊ ಈಗ ಅವ್ರಿಗೆ ಡೀಟೇಲ್ಸ್ ತೋರಿಸಿ ಒಳಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು. ಅಪ್ಪಿದೆ ಗೈಸ್, ತಿಂಡಿ ತಿಂದಿಲ್ಲ, ಸುಸ್ತಾಗ್ತಿದೆ. ಬಿಸಿಲು ಎಷ್ಟಿದೆ ಅಂದರೆ ಶೆಕೆ ನೋಡಿ ಗೈಸ್ ಹೆಂಗೆ ಇಳಿತಾ ಇದೆ. ಅಲ್ಲಿಂದ ನಡ್ಕೊಂಬರೋಷ್ಟೊತ್ತಿಗೆ ಸುಸ್ತಾಗೋಯ್ತು. ತಿಂಡಿ ಬೇರೆ ತಿಂದಿಲ್ಲ, ಫುಲ್ ಕಾಲೆಲ್ಲ ನಡುಗ್ತಾ ಇದೆ ನನಗೆ. ಅಪ್ಪ ಫುಲ್ ಸಿಕ್ಕಾಪಡೆ ಬಿಸಿಲಿದೆ. ಈಗ ಫ್ರೆಶ್ ಅಪ್ ಆಗಿ ಹೋಗಬೇಕು. ಫ್ಲೋರಾ, ಸೆಕೆಂಡ್ ಫ್ಲೋರಲ್ಲಿ 311 ನಮ್ಮ ಬೆಡ್ಡು. ಸೊ ಹಂಗೆ ರೂಮ್ ಟೂರ್ ಮಾಡಿಬಿಡ್ತೀನಿ, ನೋಡ್ಕೊಬೇಡಿ. ಇಲ್ಲಿ ಚೇರು, ಟೇಬಲ್ ಇದೆ, ಮಿರರ್ ಇದೆ, 2 ಬೆಡ್ ಇದೆ. ಹಾಗೆ ಮುಂದೆ ಬಂದರೆ ಇಲ್ಲೂ ಈ ಥರ ಇದೆ. ಚಾಪೆ ದಿಂಬೆಲ್ಲ ಇಟ್ಟಿದ್ದಾರೆ, ಬೇಕಾದರೆ ಹಾಕ್ಕೊಂಡು ಬರ್ಬೋದು. ಇಲ್ಲಿ ವಾಶ್ರೂಮ್ ಇದೆ, ಚಿಕ್ಕದು ವಾಶ್ರೂಮು.
ಇಲ್ಲೊಂದು ಬಾಲ್ಕನಿ ಇದೆ. ಬಾಲ್ಕನಿ ಥರ ಇದೆ. ಹಾಂ ಏನ ದೊಡ್ಡದಿದೆ. ಓ ಈ ಕಡೆ ಎಲ್ಲ ಇದೆ, ನೋಡೇ ಇಲ್ಲ. ಹ್ಞೂ ಚೆನ್ನಾಗಿದೆ, ಪರವಾಗಿಲ್ಲ, ಸಾಕು ಇರೋದಕ್ಕೆ. ಔಟ್ ಆಫ್ 10 ಎಷ್ಟು ಕೊಡ್ತೀಯ ರೇಟಿಂಗು? ಔಟ್ ಆಫ್ 10 ಎಷ್ಟು ಕೊಡ್ಬೋದು? ಒಂದು 7 ಕೊಡ್ಬೋದು. ನನ್ನ ಪ್ರಕಾರ 7 ಕೊಡ್ಬೋದು. ಹಾಂ ಈಗ ರೂಮಿಗೆ ಬಂದು ಎಲ್ಲ ಫ್ರೆಶ್ ಆಗಿ ಈಗ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ದರ್ಶನಕ್ಕೆ ಹೊರಟಿದ್ದೀವಿ. ಸೊ ಟೈಮ್ ಈಗ 11:43, ಆಲ್ಮೋಸ್ಟ್ 12 ಅಂದ್ಕೊಡಿ. ನೋಡೋಣ ದರ್ಶನ ಇರುತ್ತಾ, ಊಟ ಸಿಗುತ್ತಾ, ಪ್ರಸಾದ ಸಿಗುತ್ತಾ ಅಂತೆಲ್ಲ ನೋಡೋಣ.